ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಬಿಗ್ ಬಾಸ್ ಅಂತೂ ಮುಗೀತು. ಎಷ್ಟು ಜನ ಇನ್ನೂ ಎಲ್ಲರನ್ನೂ ಫಾಲೋ ಮಾಡ್ತಿದ್ದೀರಾ ಏನು ಅಂತ ಹೇಳಿ. 4 ದಿನ ಆಯಿತು ಇವತ್ತಿಗೆ ಬಿಗ್ ಬಾಸ್ ಮುಗಿದು. ಎಷ್ಟು ಜನ ಇನ್ನೂ ಮಿಸ್ ಮಾಡ್ಕೊತಿದ್ದೀರಾ ಬಿಗ್ ಬಾಸ್ನ, ಇನ್ನೂ ಆ ಒಂದು ಫೀಮಿಂದ ಯಾರಿಗೆಲ್ಲ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕಂಟೆಸ್ಟೆಂಟ್ಸ್ ಎಲ್ಲ ಇವಾಗ ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಹೊರಗಡೆ ಬಂದು ಪ್ರತಿಯೊಬ್ಬರು ಇಂಟರ್ವ್ಯೂಸ್ ಎಲ್ಲ ಕೊಡ್ತಿದ್ದಾರೆ, ಏನೇನೆಲ್ಲ ಹೇಳಿದ್ದಾರೆ ಏನು ಅಂತೆಲ್ಲನೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಎಂಡ್ ತನಕ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಬಿಗ್ ಬಾಸ್ ಸೀಸನ್ 10 ಒಂಥರ ಅಗ್ರೆಷನ್ ಸೀಸನ್ ಅಂತ ಹೆಸರು ಮಾಡಿದ್ದು. ಒಳಗಡೆ ಇದ್ದಾಗ ನೋಡಿದ್ರೆ ಅಂತೂ ಹೊರಗಡೆ ಬಂದು ಒಬ್ಬರನ್ನೊಬ್ಬರು ಮಾತಾಡಿಸ್ತಾರೋ ಇಲ್ವೋ ಅನ್ನೋ ಲೆವೆಲ್ಗೆ ಇವರು ಜಗಳಗಳನ್ನೆಲ್ಲ ಮಾಡ್ಕೊಂಡಿದ್ರು. ಬಟ್ ಹೋಗ್ತಾ ಹೋಗ್ತಾ ಲಾಸ್ಟ್ ವೀಕ್ಸ್ ಬಂದಾಗ ಒಂದು ಸ್ವಲ್ಪ ಜಗಳ ಕೂಡ ಕಮ್ಮಿ ಆಗಿತ್ತು. ಬಟ್ ಸ್ಟಿಲ್ ಸ್ವಲ್ಪ ಹಾಗೆ ಇತ್ತು. ಆದರೆ ಇವಾಗ ಹೊರಗಡೆ ಬಂದಮೇಲೆ ನೋಡ್ಬೋದು ಪ್ರತಿಯೊಬ್ಬರೂ ಅಷ್ಟೇ ಇಂಟರ್ವ್ಯೂಸ್ ಎಲ್ಲ ಕೊಡ್ತಿದ್ದಾರೆ. ಸ್ಟಾರ್ಟಿಂಗ್ ಡೇಸಲ್ಲಿ ಅಂದರೆ ಸಂಡೇ ಯಾವಾಗ ಎಪಿಸೋಡ್ ಮುಗೀತು, ಮಂಡೇ ಅನ್ನೋಷ್ಟರೊಳಗೆ ಕಾರ್ತಿಕ್ ಅವ್ರದ್ದು, ಡ್ರೋನ್ ಪ್ರತಾಪ್ ಅವ್ರದ್ದು, ವಿನಯ್ ಗೌಡ ಅವ್ರದ್ದು, ಇವ್ರು 3 ಜನದ ಇಂಟರ್ವ್ಯೂಸ್ನ ನಾವು ನೋಡಿದ್ವಿ. ತುಕಾಲಿ ಅವ್ರದ್ದು ಇಂಟರ್ವ್ಯೂಸ್ ಕೂಡ ಅಷ್ಟೇ ಮಂಡೇನೇ ಅಪ್ಲೋಡ್ ಆಗಿತ್ತು. ಬಟ್ ವರ್ತು ಸಂತೋಷ್ ಅವ್ರದ್ದು ಮತ್ತು ಸಂಗೀತ ಅವ್ರದ್ದು ಇಂಟರ್ವ್ಯೂಸು ಮಂಡೇ ಎಲ್ಲ ಬಂದಿರಲಿಲ್ಲ. ಅವರು ಟ್ಯೂಸ್ಡೇ, ವೆಡ್ನೆಸ್ಡೇ ಈ ಥರ ಇಂಟರ್ವ್ಯೂಸ್ನ ಕೊಟ್ಟಿರೋದು. ಸಂಗೀತ ಅವ್ರದ್ದು ಏನು ಅಂದರೆ ಅವ್ರಿಗೆ ಆ್ಯಕ್ಚುಲಿ ಇವಾಗ ಎಷ್ಟೊಂದು ಜನ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಅವರು ಒಂದು ಮೂವಿ ಆಲ್ರೆಡಿ ಮಾಡಿಟ್ಟಿದ್ದಾರೆ, ಪಂಪ ಅನ್ನೋ ಒಂದು ಮೂವಿ. ಮೂವಿ ರೆಡಿ ಇದೆ ಅವ್ರದ್ದು. ಇನ್ನೊಂದು ಸ್ವಲ್ಪ ದಿನದೊಳಗೆ ಅದು ರಿಲೀಸ್ ಆಗ್ಬೋದು ಅಂತ ಅನಿಸುತ್ತೆ. ಹಾಗೆ ಮ್ಯಾರಿಗೋಲ್ಡ್ ಕೂಡ ಅಷ್ಟೇ, ಆಲ್ಮೋಸ್ಟ್ ಅವರು ಅದನ್ನ ಶೂಟ್ ಮಾಡಿಟ್ಟು ಹೋಗಿದ್ರು. ಇವಾಗ ಹೊರಗಡೆ ಬಂದಮೇಲೆ ಅದ್ರದ್ದು ಒಂದಿಷ್ಟು ಪ್ರಮೋಷನ್ಸ್ ಎಲ್ಲ ಏನಿದೆ ಅದನ್ನ ಮಾಡ್ತಿದ್ದಾರೆ ಅವರು. ಸಿಕ್ಕಾಪಟ್ಟೆ ಬ್ಯುಸಿ ಶೆಡ್ಯೂಲ್ ಇದೆ ಸಂಗೀತ ಅವ್ರದ್ದು ಅಂತ ಹೇಳ್ಬೋದು. ಅದಕ್ಕೆ ಅವರು ಇಂಟರ್ವ್ಯೂಸ್ ಕೂಡ ಅಷ್ಟೇ ಲೇಟಾಗಿ ಕೊಟ್ಟಿದ್ದು. ಹಾಗೆ ವರ್ತು ಸಂತೋಷ್ ಅವ್ರದ್ದು ನೋಡಿದಾಗ ಅವರು ಒಂದು ಲೈವಲ್ಲಿ ಕೂಡ ಹೇಳಿದ್ದಾರೆ, ಟಿ ವಿಲೆಲ್ಲ ಹಾಕಿದ್ರು ಕೂಡ ಅದನ್ನ. ಅವರು ಬಿಗ್ ಬಾಸಿಂದ ಬಂದ ತಕ್ಷಣ ಫಸ್ಟು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಯಾವುದೇ ಇಂಟರ್ವ್ಯೂಸ್ ಕೊಡಲಿಲ್ಲಂಗೆ ಫಸ್ಟು ಧರ್ಮಸ್ಥಳಕ್ಕೆ ಹೋಗಿದ್ರಂತೆ. ಅವರೊಂದು ಹರಕೆ ಹೊತ್ಕೊಂಡಿದ್ರಂತೆ. ಆ ಹರಕೆನ ತೀರ್ಸೋಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಇಂಟರ್ವ್ಯೂಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಲೈವಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ನ್ಯೂಸ್ 18 ಲೈವಲ್ಲಿ ಅದು ಸಂಗೀತ ಅವರು ಮತ್ತು ವರ್ತು ಸಂತೋಷ್ ಅವರು ಒಟ್ಟಿಗೆ ಒಂದು ಲೈವಲ್ಲಿ ಇಂಟರ್ವ್ಯೂನ ಕೊಟ್ಟಿದ್ದಾರೆ. ಅದೇ ಅವರ ಇಬ್ಬರು ಫಸ್ಟ್ ಇಂಟರ್ವ್ಯೂ ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ನೋಡೋದಾದರೆ ಕಾರ್ತಿಕ್ ಮಹೇಶ್ ಅವರು ಕೂಡ ಅಷ್ಟೇ, ಅವರು ಕೂಡ ಎಲ್ಲರ ಇಂಟರ್ವ್ಯೂಸು ಕೊಡ್ತಿದ್ದಾರೆ. ವಿನ್ನರ ಕೂಡ ಆಗಿರೋದಕ್ಕೆ ಅವರು ಮಂಡೆಯಿಂದನೇ ಇಂಟರ್ವ್ಯೂಸ್ನೆಲ್ಲ ಕೊಟ್ಕೊಂಡ್ಬಂದಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ಕೂಡ ಅಷ್ಟೇ ಸಾಕಷ್ಟು ಚಾನಲಲ್ಲಿ ಇವಾಗ ಆಲ್ರೆಡಿ ಇಂಟರ್ವ್ಯೂಸ್ ಕೊಟ್ಟಿದ್ದಾರೆ. ಇನ್ನೊಂದು ನೋಡ್ಬೋದು ಕಿರಿಕೀರ್ತಿ ಅವರ ಚಾನಲಲ್ಲಿ ಕೂಡ ಅಷ್ಟೇ ಅವರು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಒಂದು 3-4 ವರ್ಷದಿಂದ ನೋಡಿದ್ವಿ ಡ್ರೋನ್ ವಿಚಾರವಾಗಿ 3 ಗಂಟೆಗಳ ಕಾಲ ಕೂತ್ಕೊಂಡು ಅವರು ಇಂಟರ್ವ್ಯೂನ ಕೊಟ್ಟಿದ್ದರು. ಇವಾಗ ಬಿಗ್ ಬಾಸ್ನ ರನ್ನರ್ ಅಪ್ ಆಗಿ ಬಂದು ತುಂಬಾ ಖುಷಿಯಿಂದ ಮಾತಾಡಿಸಿ ಇಂಟರ್ವ್ಯೂ ಕೊಟ್ಟರು ಅವರು ಕೂಡ ಅಷ್ಟೇ. ಎಲ್ಲರೂ ಒಂಥರ ಚೆನ್ನಾಗಿದ್ದಾರೆ ಅಂತ ಹೇಳ್ಬೋದು. ಏನು ಅಷ್ಟೊಂದೆಲ್ಲ ಜಗಳ ಎಲ್ಲ ಇಲ್ಲ, ಮತ್ತು ಎಲ್ಲರೂ ಮೀಟ್ ಆಗ್ತಿದ್ದಾರೆ. ನೆನ್ನೆ ಮೀಡಿಯಾ ಫುಲ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದು ಪಿಕ್ ಅಂತೂ ಫುಲ್ ವೈರಲ್ ಆಗಿತ್ತು. ನೋಡ್ಬೋದು ಆ ಪಿಕ್ಕಲ್ಲಿ ಎಲ್ಲರೂ ರಿಯೂನಿಯನ್ ಆಗಿದ್ದಾರೆ. ಏನಕ್ಕೆ ಏನು ಅಂತ ಕೂಡ ಹೇಳ್ತೀನಿ. ಆ ಪಿಕ್ಕಲ್ಲಿ ಯಾರಿದ್ದಾರೆ ಏನು ಅಂತ ಫಸ್ಟ್ ನೋಡೋದಾದರೆ ಸಂಗೀತ ಅವರಿದ್ದಾರೆ, ವಿನಯ್ ಅವರಿದ್ದಾರೆ, ನಮ್ರತ ಅವರಿದ್ದಾರೆ ಮತ್ತು ಕಾರ್ತಿಕ್ ಮಹೇಶ್ ಅವರಿದ್ದಾರೆ. 4 ಜನನೂ ಮೀಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಏನಕ್ಕೆ ಮೀಟ್ ಆಗಿರೋದು, ಬೇರೆ ಯಾವ ಕಂಟೆಸ್ಟೆನ್ಸ್ ಯಾಕೆ ಮೀಟ್ ಆಗಿಲ್ಲ, ಬರೀ 4 ಜನ ಏನಕ್ಕೆ ಮೀಟ್ ಆಗಿರೋದು ಅಂತ ನೋಡೋದಾದರೆ, ಆ್ಯಕ್ಚುಲಿ ಇವಾಗ ಬಿಗ್ ಬಾಸಲ್ಲಿ ಇವಾಗ ಟಿ ವಿಲಿ ಕೂಡ ಅಷ್ಟೇ ಎಷ್ಟೊಂದು ಜನಕ್ಕೆ ಇದು ನ್ಯೂಸ್ ಗೊತ್ತಿಲ್ಲ. ಬಿಗ್ ಬಾಸ್ ಆಟೋಬಯೋಗ್ರಫಿ ಥರ ಹಾಕ್ತಾ ಇದ್ದಾರೆ. ಡೈಲಿ 10:30ಗೆ ಬರುತ್ತೆ ನೈಟು. ಯಾರಾದರೂ ನೋಡಬೇಕು ಅಂತ ಅಂದ್ಕೊಂಡ್ರೆ ನೋಡಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಏನಾದರೂ ಮಿಸ್ ಆಗಿದರೆ ನೀವು ಮತ್ತೆ ಜಿಯೋ ಸಿನಿಮಾದಲ್ಲಿ ಕೂಡ ಸಿಗುತ್ತೆ, ನೋಡ್ಬೋದು ಅದರೊಳಗೂ. ಸ್ಟಾರ್ಟಿಂಗಲ್ಲಿ ಇವ್ರದ್ದು ಆಲ್ರೆಡಿ ಸಿರಿ ಅವ್ರದ್ದು, ತನಿಷಾ ಅವ್ರದ್ದು, ಮೈಕಲ್ ಅವ್ರದ್ದು, ಸ್ನೇಹಿತ ಅವ್ರದ್ದು, ಇನ್ನೂ ಇಬ್ಬರದ್ದು ಯಾರ್ದೋ ಆಗಿದೆ, ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಇವ್ರು 4 ಜನದಂತೂ ಆಗಿದೆ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಸಂಗೀತ ಅವ್ರದ್ದು ಬರ್ಬೋದು. ನನಗನ್ಸೋ ಪ್ರಕಾರ ಈ 4 ಜನದ್ದು ನಿನ್ನೆ ಇಂಟರ್ವ್ಯೂ ಇತ್ತು. ಅವರು ಹೇಳ್ತಿದ್ರು ಕೂಡ ಅಷ್ಟೇ ಆಟೋಬಯೋಗ್ರಫಿ ಇದೆ, ಅದಕ್ಕೋಸ್ಕರ ಹೋಗಿದ್ದೀವಿ ಅಂತ. 4 ಜನದ್ದು ನಿನ್ನೆ ಶೂಟ್ ಆಗಿದೆ. ಇಬ್ಬಿಬ್ಬರು ಒಂದು ಎಪಿಸೋಡಲ್ಲಿ ಇಬ್ಬರು ಇರ್ತಾರೆ. ಮೋಸ್ಟ್ಲಿ ಸಂಗೀತ ಅವರು ಕಾರ್ತಿಕ್ ಅವರು ಇರ್ಬೋದು, ಇಲ್ಲ ಸಂಗೀತ ಅವರು ವಿನಯ್ ಅವರು ಇರ್ಬೋದು, ಇಲ್ಲ ಅಂದರೆ ನಮ್ರತ ಅವರು ವಿನಯ್ ಇರ್ಬೋದು, ಇಲ್ಲಾಂದರೆ ನಮ್ರತ ಅವರು ಕಾರ್ತಿಕ್ ಅವರು ಇರ್ಬೋದು. ಯಾವ ಥರ ಕಾಂಬೋ ಬರುತ್ತೆ ಅಂತ ನೋಡಬೇಕು. ಬಟ್ ನಿನ್ನೆ ಈ 4 ಜನದ್ದು ಶೂಟಿಂಗ್ ಆಗಿದೆ. ಈ 4 ಜನದಲ್ಲಿ ಇಬ್ಬರು ಇವತ್ತಿನ ಎಪಿಸೋಡಲ್ಲಿ ನಿಮಗೆ ಕಾಣಿಸ್ಕೊತಾರೆ. ನೋಡಿ ಯಾರು ಬರ್ತಾರೆ, ಏನೇನೆಲ್ಲ ಮಾತಾಡ್ತಾರೆ ಅಂತ. ನಾವು ಏನು ಟಿ ವಿಲಿ ಅಥವಾ ಮೊಬೈಲಲ್ಲಿ ಇಂಟರ್ವ್ಯೂಸ್ ನೋಡ್ತೀವಿ, ಅದೇ ಥರ ಆಟೋಬಯೋಗ್ರಫಿಲಿ ಕೂಡ ಅಷ್ಟೇ ಕೆಲವೊಂದಿಷ್ಟು ಕ್ವೆಶನ್ಸ್ ಕೇಳ್ತಾರೆ. ಅವರ ಮೆಮೊರೀಸ್ನೆಲ್ಲ ಅಲ್ಲಿ ಶೇರ್ ಮಾಡ್ಕೊತಿದ್ದಾರೆ. ನೋಡ್ಬೋದು ನೀವು ಇಂಟ್ರೆಸ್ಟ್ ಇದ್ದರೆ. ಇದು ಆಟೋಬಯೋಗ್ರಫಿ ಆಯಿತು. ಮತ್ತು ವರ್ತು ಸಂತೋಷ್ ಅವ್ರ ಮನೆಯಲ್ಲಿ ಒಂದು ಫಂಕ್ಷನೇ ಇದೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಅಷ್ಟೇ, ಪ್ರತಿಯೊಬ್ಬ ಕಂಟೆಸ್ಟೆಂಟ್ನೂ ಅವರು ಕರೀತಿದ್ದಾರೆ. ಮೊನ್ನೆ ಲೈವಲ್ಲಿ ಕೂಡ ಅಷ್ಟೇ ಸಂಗೀತ ಅವ್ರನ್ನ ಕೂಡ ಕರೀತಾ ಇದ್ರು ಅವರು ಬನ್ನಿ ಅಂತ. ನಿನ್ನೆ ಸಂಗೀತ ಅವ್ರು ಕೂಡ ಲೈವಿಗೆ ಬಂದಿದ್ದರು, ಅದರೊಳಗೂ ಅವರು ಹೇಳ್ತಾ ಇದ್ರು. ಏನು ಫಂಕ್ಷನ್ ವರ್ತು ಸಂತೋಷ್ ಅವ್ರ ಮನೇಲಿ ಅಂತ ನೋಡೋದಾದರೆ ಅವ್ರ ಅಕ್ಕನ ಮಗಳ ನಾಮಕರಣ ಇದೆಯಂತೆ. ಈ ಶನಿವಾರ ಇರೋ ಕಾರಣ ಅವರು ಪ್ರತಿಯೊಬ್ಬರನ್ನು ಕರೀತಾ ಇದ್ರು, ಬನ್ನಿ ಮನೆಗೆ ಬರಲೇಬೇಕು, ಫಂಕ್ಷನ್ ಇದೆ ಅಂತ. ಮತ್ತು ಇನ್ನೊಂದು ವಿಡಿಯೋ ನೋಡೋದಾದರೆ ಆ ವಿಡಿಯೋ ಕೂಡ ತುಂಬಾ ವೈರಲ್ ಆಗಿದೆ ಅಂತ ಹೇಳ್ಬೋದು. ವರ್ತು ಸಂತೋಷ್ ಅವರು ಸಂಗೀತ
ಸಂಗೀತ ಅವರು ಮತ್ತು ಡ್ರೋನ್ ಪ್ರತಾಪ್ ಅವರು ಮತ್ತು ತುಕಾಲಿ ಅವರು ಮತ್ತು ತುಕಾಲಿ ಅವರ ಹೆಂಡತಿ ಕೂಡ ಇನ್ನು 5 ಜನನೂ ಅಷ್ಟೇ ಭೇಟಿಯಾಗಿದ್ದಾರೆ. ನನಗನ್ಸೋ ಪ್ರಕಾರ ಇದು ವರ್ತು ಸಂತೋಷ್ ಅವರ ಮನೆ ಅಂತ ಅನಿಸುತ್ತೆ. ಯಾಕಂದರೆ ಅವರ ಮನೆಯವರು ತುಂಬ ಇದ್ದರು ಮತ್ತು ಅವ್ರ ಫ್ಯಾನ್ಸ್ ಎಲ್ಲರೂ ಇದ್ದರು ಅಲ್ಲಿ. ಸೊ ಇವರೆಲ್ಲರೂ ಕೂಡ ಅಷ್ಟೇ ಮೀಟ್ ಆಗಿದ್ದರು. ಸೊ ತುಂಬಾ ಖುಷಿಯಿಂದ ಅವರ ಟೈಮ್ನ ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಇದೇ ಮುಖ್ಯ. ಒಳಗಡೆ ಇದ್ದಾಗ ಆಟ ಆಡಿದ್ರು. ಆಟನ ಇಷ್ಟು ತನಕ ತೊಗೊಂಡು ಹೋಗಿ ಅಲ್ಲೇ ಎಲ್ಲನೂ ಬಿಟ್ಟು ದ್ವೇಷನೆಲ್ಲ ಇವಾಗ ಹೊರಗಡೆ ಬಂದು ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ಅವರ ಫ್ಯಾನ್ಸ್ಗಳು ಅಷ್ಟೇ ತುಂಬ ಜನ ಜಗಳಾಡ್ತಿರ್ತಾರೆ. ಸೊ ತುಂಬ ಹೇಟ್ರೇಟ್ನ ಬೆಳೆಸ್ಕೊಬೇಡಿ. ಅವರವರೇ ಚೆನ್ನಾಗಿರ್ತಾರೆ, ನೀವು ಯಾಕೆ ಜಗಳಾಡ್ತೀರಾ? ಸೊ ಎಲ್ಲರೂ ಖುಷಿಯಾಗಿರಿ, ಸ್ಪ್ರೆಡ್ ಲವ್ ಅಂತ ಹೇಳ್ತೀನಿ. ಸೊ ಇದು ಇವಾಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರೋದು ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸು. ಸೊ ನೆಕ್ಸ್ಟು ಇನ್ನು ಏನೇನಾಗುತ್ತೆ ಎಷ್ಟೊಂದು ಜನ ಲೈವ್ಗೆಲ್ಲ ಬರ್ತಿದ್ದಾರೆ. ಸೊ ಲೈವಲ್ಲಿ ಏನೇನೆಲ್ಲ ಮಾತಾಡಿದ್ದಾರೆ, ಅವ್ರ ಫ್ಯಾನ್ಸ್ಗೆ ಏನು ಹೇಳಿದ್ದಾರೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋಸ್ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.